ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ನನ್ನ ಹೆಸರು ರವಿಶಂಕರ್ ಲಕ್ಷ್ಮಣ ಬಸವ ಸಾಕಿನ್ ಇಲ್ಕಲ್. ನಾನು ಇಲ್ಕಲ್ ನಿವಾಸಿ ಇದ್ದು, ನಾನು SSK ಸಮಾಜದ ಅಧ್ಯಕ್ಷನಿದ್ದು. ಓಕೆ. ನನಗೆ ಸುಮಾರು ವರ್ಷದಿಂದ ಕತ್ತು ನೋವು ಮತ್ತು ಬೆನ್ನು ನೋವು ಶುರುವಾಯಿತು. ಓಕೆ. 18 ವರ್ಷಗಳ ಹಿಂದೆ ನಾನು ಬೆನ್ನು ಆಪರೇಷನ್ ಮಾಡಿಸಿದ್ದೆ. ಈಗ ಒಂದು ವರ್ಷದಿಂದ ಮತ್ತೆ ಶುರುವಾಯಿತು. ಡಾಕ್ಟರ್ MRI ತೆಗಲಿಕ್ಕೆ ಹೇಳಿದರು. ಅದರಲ್ಲಿ ನೋಡಲಾಗಿ ಡಿಸ್ಕ್ ಮತ್ತೆ ಬಲ್ಜ್ ಆಗಿದೆ, ನಿಮಗೆ ಆಪರೇಷನ್ ಮಾಡಬೇಕಂದ್ರು. ಮೊದಲು ಒಮ್ಮೆ ಸರ್ಜರಿ ಮಾಡಿಸ್ಕೊಂಡಿದ್ದೆ ಸರ್. ಅದು ಸುಮಾರು ವರ್ಷದಿಂದ ಮಾಡಿಸ್ಕೊಂಡಿದ್ರಿ. ಮತ್ತೆ ಅದೇ ಸೇಮ್ ಪ್ರಾಬ್ಲಮ್ ಆಗಿದೆ. ಆಮೇಲೆ ಮತ್ತೊಮ್ಮೆ ಆಪರೇಷನ್ ಮಾಡ್ಬೇಕು ನೆಕ್ಕು, ಆಮೇಲೆ ಇದಕ್ಕೆ ಎರಡಕ್ಕೂ ಆಪರೇಷನ್ ಮಾಡ್ಬೇಕಂದ್ರು. ನಾನು ಆಪರೇಷನ್ ಬೇಡ ಸರ್ ಅಂದಮೇಲೆ 1 ತಿಂಗಳದ್ದು ಔಷಧ ಕೊಟ್ಟರು. ಆದರೆ ತಾತ್ಕಾಲಿಕ ಅಷ್ಟೇ, ಅದು 2-3 ಗಂಟೆ ಅಷ್ಟೇ ಇದಾಗುತ್ತೆ. ಅದಕ್ಕೋಸ್ಕರ ಮತ್ತೆ ನಾನು ನಮ್ಮ ಇಲ್ಕಲ್ನಿಂದ ಒಬ್ಬರು ಹುಬ್ಬಳ್ಳಿಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರು. ಸನ್ಮತಿ ಫಿಸಿಯೋಥೆರಪಿ ಕ್ಲಿನಿಕ್ದಲ್ಲಿ ನಾನು ಡಾಕ್ಟರ್ ಹರ್ಷ ಎಳಗೆ ಅವರಿಗೆ ಭೇಟಿಯಾದೆ. ಅವರು ಇದ್ದಿದ್ದನ್ನು ಎಲ್ಲ ರೀತಿಯಾಗಿ ಈ ಥರ ವಿದೌಟ್ ಆಪರೇಷನ್ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾಗಿ ಉಪಚಾರ ಮಾಡ್ತೀನಿ ಅಂತ ಹೇಳಿ. ಸೊ ನಿಮ್ಗೆ ಕತ್ತು ಒಳಗೆ ಡಿಸ್ಕ್ ಬಲ್ಜ್ ಆಗಿತ್ತು, ಆಮೇಲೆ ಬೆನ್ನಿನಲ್ಲೂ ಡಿಸ್ಕ್ ಬಲ್ಜ್ ಆಗಿತ್ತು. ಸೊ ಅದ್ ನಾವು ಡಿಸ್ಕ್ ಬಲ್ಜ್ ಕಡಿಮೆ ಮಾಡಿದ್ವಿ. ನಿಮ್ದು ಸುಮಾರು ಎಷ್ಟು ಪರ್ಸೆಂಟೇಜ್ ನೀವು ಬೆಟರ್ ಇದ್ದೀರಿ ಇವಾಗ? 90-95% ನನಗೆ ಆರಾಮಾಗಿದೆ. ಒಂದು 20 ಸೆಟ್ಟಿಂಗ್ಸ್ ಆಗಿದಾವ ನಿಮ್ದು ಇವಾಗ? 20 ಸೆಟ್ಟಿಂಗ್ ಆಗಿದೆ. ಆಮೇಲೆ ಏನೇನು ಟ್ರೀಟ್ಮೆಂಟ್ ಕೊಟ್ವಿ ಸರ್ ನಾವು ಇಲ್ಲಿ ನಿಮಗೆ? ಫಸ್ಟ್ ಟ್ರಾಕ್ಸಾನು, ಆಮೇಲೆ ನೆಕ್ಸ್ಟ್ ಫಿಸಿಯೋಥೆರಪಿ, ಕಪ್ ಥೆರಪಿ, ಆಮೇಲೆ ಕುಪೆಂಚರು, ಆಮೇಲೆ ಮ್ಯಾಗ್ನೆಟಿಕ್ ಥೆರಪಿ, ಆಮೇಲೆ ಲಾಸ್ಟಿಗೆ ಇದು ಏನು ಕೋಲ್ಡ್ ಲೇಸರು, ಆಮೇಲೆ ಎಕ್ವಾಥೆರಪಿನೂ ಆಗಿದೆ. ನಿಮ್ದು ಎಕ್ವಾಥೆರಪಿನೂ ಆಗಿದೆ ಏನ್ರಿ. ಎಲ್ಲ ಅವರಲ್ಲಿ ಯಾವುದಿದೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ನೋಡು ಇವ್ರಿಗೆ ವ್ಯೂವರ್ಸಿಗೆ ಏನಾದರೂ ಹೇಳ್ಬೇಕಂತೀರಾ? ಅದೇ ನಾನು ನಮಗೆ ಆಪರೇಷನ್ ಆ್ಯಕ್ಚುಲಿ ನಾವು ಆಪರೇಷನ್ ಮಾಡಿದರೆ ಮನುಷ್ಯ ಹತ್ರ ಆಗಿಬಿಡ್ತಾನೆ. ಅದಕ್ಕೋಸ್ಕರ ಆಪರೇಷನ್ ಇಲ್ಲದೆ ಯಾಳಗಿರಿ ಸರ್ ಅವರು ಒಂದು 15-20 ಸಿಟ್ಟಿಂಗ್ದಲ್ಲಿ ಆರಾಮ ಮಾಡ್ತಾರೆ. ಇದನ್ನ ನೀವು ಎಲ್ಲರೂ ದಯಮಾಡಿ ಸದುಪಯೋಗ ಪಡ್ಕೋಬೇಕಂತೇಳಿ ನನ್ನ ವಿನಂತಿ. ಧನ್ಯವಾದ ಸರ್. ಧನ್ಯವಾದ. ನಮಸ್ಕಾರ.